ಡೆಫಿನೆಟ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತಂದರೆ ಅದು ನಮ್ಮ ಸಾಂಪ್ರದಾಯಿಕ ವೈರಿ ಅಂತಲೇ ಹೇಳ್ತೀವಿ. ಅದು ನಾವು ಚಿಕ್ಕ ಹುಡುಗರಿದ್ದಾಗಲಿಂದಲ್ಲ, ನಮ್ಮ ತಂದೆ ತಾತಂದ್ರ ಕಾಲದಿಂದನೂ ಇಂಡಿಯಾ ಪಾಕಿಸ್ತಾನ್ ಅಂತಂದರೆ ಅದು ಒಂದು ಕ್ರೀಡಾಂಗಣದಲ್ಲಿ ನಡೆಯುವಂಥ ಯುದ್ಧ ಅಂತಲೇ. ಅಲ್ಲಿ ಶಸ್ತ್ರಾಸ್ತ್ರಗಳಿರಲ್ಲ, ಶಸ್ತ್ರಾಸ್ತ್ರಗಳ ಬದಲು ಬ್ಯಾಟು ಬಾಲು ಇಂಥವು ಇರ್ತವೆ. ಸೊ ಡೆಫಿನೆಟ್ಲಿ ಅದೊಂದು ಎಮೋಷನ್ ಇದ್ದೇ ಇರುತ್ತೆ. 100% ಇಂಡಿಯಾ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ. ನನ್ನ ಫೇವ್ರೇಟ್ ಆಟಗಾರ ರೋಹಿತ್ ಶರ್ಮಾ ಅವರು ಸೆಂಚುರಿ ಹೊಡಿತಾರೆ ಅನ್ನೋದು ನನ್ನ ಒಂದು ಎಕ್ಸ್ಪೆಕ್ಟೇಷನ್ನು. ಬಿಕಾಸ್ ರೋಹಿತ್ ಶರ್ಮಾ ಅವರು ರೀಸೆಂಟಾಗಿ ಅವರೊಂದು ಕಂಬ್ಯಾಕ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಇನ್ನೊಂದು ಅವರೊಂದು ಶತಕ ಬಾರಿಸ್ಬೋದು ಅನ್ನೋ ನಿರೀಕ್ಷೆಯಲ್ಲಿದೆ, ನೋಡೋಣ. ಬಟ್ ಪಾಕಿಸ್ತಾನ ಅವರು ರೀಸೆಂಟಾಗಿ ನ್ಯೂಜಿಲ್ಯಾಂಡ್ ಮೇಲೆ ಒಂದು ಮ್ಯಾಚ್ ಸೋತಿದ್ದಾರೆ ಆಲ್ರೆಡಿ. ಸೊ ಹಂಗಾಗಿ ಅವ್ರ ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಅನ್ಕೊತೀನಿ. ಇಲ್ಲ ಹೇಳೋಕ್ಕಾಗಲ್ಲ, ಅದನ್ನು ತೊಗೊಂಡು ಅವ್ರು ಬೌನ್ಸ್ ಬೇಕಾಗಿ ಒಂದು ಟಫ್ ಫೈಟ್ ಆದರೆ ಚೆನ್ನಾಗಿರುತ್ತೆ. ಅಂದರೆ ಒನ್ ಸೈಡೆಡ್ ಮ್ಯಾಚ್ ಆಗಿದೆ, ಆ ಕಡೆ ಅವರು ಚೆನ್ನಾಗಿ ಆಡಿ ಈ ಕಡೆ ಅವರು ಚೆನ್ನಾಗಿ ಆಡಿ ಅದೊಂದು ಇದಾದರೆ ಇನ್ನೂ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಬಟ್ ಇಂಡಿಯಾ ಡೆಫಿನೆಟ್ಲಿ ಗೆಲ್ಲುತ್ತೆ, ಯಾಕೆಂದರೆ ಮೊಹಮ್ಮದ್ ಶಮಿ ಅವರು ಬೇರೆ ಬಂದಿದ್ದಾರೆ. ಈಗ ಬೌಲಿಂಗ್ ಲೈನಪ್ಸ್ ಯದ್ವಾ ಸ್ಟ್ರಾಂಗ್ ಆಗಿದೆ. ಇವತ್ತು ನೋಡಿ ಮೊಹಮ್ಮದ್ ಶಮಿ ಅವರು ಹಿ ಹ್ಯಾಸ್ ಟೇಕನ್ 4 ವಿಕೆಟ್ಸ್ ತೊಗೊಂಡಿದ್ದಾರೆ. ಸೊ ನೋಡಿದ್ರೆ ಡೆಫಿನೆಟ್ಲಿ ಇಂಡಿಯಾ ವಿಲ್ ಶ್ಯೂರ್ಲಿ ವಿನ್. ಸೊ ಒಂದು ಎಕ್ಸೈಟಿಂಗ್ ಮ್ಯಾಚ್ 23rd ಭಾರತ್ ಬಂದ್ ಥರ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇಂಡಿಯಾ ಪಾಕಿಸ್ತಾನ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಕ್ರಿಕೆಟ್ನ ಇಷ್ಟಪಡದವರು ಕೂಡ ಭಾಳ ಪ್ರೀತಿಯಿಂದ ನೋಡ್ತಾರೆ, ತವಕದಿಂದ ನೋಡ್ತಾರೆ. ಯಾಕೆಂದರೆ ನಮ್ಮ ದೇಶ ನಮ್ಮ ಹೆಮ್ಮೆ ಅಂದಂಗೆ ನಮ್ಮ ದೇಶ ನಮಗೆ ದೊಡ್ಡದು, ಆಟನೂ ದೊಡ್ಡದು, ನಮ್ಮ ದೇಶನೂ ದೊಡ್ಡದು. ಆಮೇಲೆ ಆ ಪ್ಲೇಯರ್ಸ್ಗೆ ಅವ್ರದ್ದೇ ಆದಂಥ ಒಂದು ಪ್ರೆಷರ್ ಇರ್ತದೆ. ಇನ್ನೊಂದು ಏನು ಪಾಕಿಸ್ತಾನ್ ಅನ್ನೋ ದೇಶಕ್ಕೂ ಅವ್ರದ್ದೇ ಆದಂಥ ಪ್ರೆಷರ್ ಇರ್ತದೆ. ಏನೇ ಇದ್ದರೂ ಕೂಡ ನಮ್ಮ ಪ್ಲೇಯರ್ಸು ಇವತ್ತು ನಡೆಯುವಂಥ ಮ್ಯಾಚ್ಗೆ ಖಂಡಿತವಾಗ್ಲೂ ನಮ್ಮ ದೇಶನ ಹೆಮ್ಮೆಯಿಂದ ಒಂದು ಟ್ರೋಫಿ ಗೆಲ್ಲೋಕ್ಕೆ ಏನು ಆಡಬೇಕು ಹೆಮ್ಮೆಯಿಂದ ಆಡ್ತಾರೆ, ಜವಾಬ್ದಾರಿಯಿಂದ ಆಡ್ತಾರೆ. ಆಲ್ ದಿ ವೆರಿ ಬೆಸ್ಟ್ ಟೀಮ್ ಇಂಡಿಯಾ. ನನಗೆ ಕ್ರಿಕೆಟ್ ಹುಚ್ಚು ಆ್ಯಕ್ಚುಲಿ ಬಂದಿದೆ ಪವನಿಂದ. ಬಿಕಾಸ್ ಹೀ ಈಸ್ ಅ ಡೈ ಹಾರ್ಡ್ ಫ್ಯಾನ್ ಆಫ್ ಕ್ರಿಕೆಟ್. ಅವ್ರ ಜೊತೆ ಕೂತ್ಕೊಂಡು ಕ್ರಿಕೆಟ್ ನೋಡ್ತಾ ಹೆಂಗಾಗೋಗಿದೆ ಅಂತಂದರೆ ಎವ್ರಿ ಮ್ಯಾಚ್ ಈಗ ನೋಡೋಂಗಾಗಿದೆ. ಅದರಲ್ಲಂತೂ ಇಂಡಿಯಾ ಪಾಕಿಸ್ತಾನ್ ಅಂತಂದರೆ ಅದು ಒಂಥರ ಗೂಸ್ ಬಂಪ್ಸ್ ಇದ್ದಂಗೆ. ಸೊ ಐ ಥಿಂಕ್ ಎವ್ರಿ ಇಂಡಿಯನ್ ಆ ಮ್ಯಾಚಿಗೋಸ್ಕರ ಕಾಯ್ತಾ ಇರ್ತಾರೆ. ಅಫ್ಕೋರ್ಸ್ ನಾವೇ ಗೆಲ್ಲಬೇಕು ಅನ್ನೋದು ಇರುತ್ತೆ. ಇವತ್ತಿನವರೆಗೂ ನಾವೇ ಗೆದ್ದಿದ್ದೀವಿ. ಸೊ ಹೀಗಾಗಿ ಐ ಆಮ್ ಇವನ್ ಅವೇಟಿಂಗ್ ಆ್ಯಂಡ್ ಎಕ್ಸೈಟೆಡ್. ಸೊ ಐ ಕ್ಯಾನ್ ಜಸ್ಟ್ ಸೇ ಆಲ್ ದ ಬೆಸ್ಟ್ ಟು ಟೀಮ್ ಇಂಡಿಯಾ. ಮುಂಚೆ ಸೆಲೆಬ್ರೇಷನ್ಗಿಂತ ಗೆದ್ದ ಮೇಲೆ ಸೆಲೆಬ್ರೇಷನ್ ಮಾಡೋಕ್ಕೆ ಇನ್ನೂ ಖುಷಿಯಾಗಿರುತ್ತೆ. ಆಲ್ ದ ವೆರಿ ಬೆಸ್ಟ್ ಟು ಟೀಮ್ ಇಂಡಿಯಾ.